ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಎಲ್ಲಿ ಬಂದಿತ್ತು ನೋಡ್ರಿ. 339ರಲ್ಲಿ ಶ್ಲೋಕಗಳು ಮುಗಿದಿದ್ದು ತಳಗಿನ ವಾಕ್ಯ ಪ್ರಾರಂಭ ಆಗಬೇಕು. ರೌದ್ರ ದ್ವಿಗುಣೀಭೂತೋ ವಸುಕಾಲೋ ಯಾವಾನ್ ತಾವಾನ್ ಭವತಿ ಇತಿ ದ್ವಿಸ್ತಾವತ್. ಇದನ್ನ ನಾನು ಹೇಳುವಾಗ ಬರೆಸಿದ್ದೆ. ಏನಂತ ವ್ಯಾಖ್ಯಾನ ಮಾಡಿ ಬರೆಸಿದ್ದೆ ಅಂದ್ರೆ, ದ್ವಿಸ್ತಾವತ್ ಎರಡರಷ್ಟು ಅಂತನ್ನೋದನ್ನ ಮುಂದಿನವರಿಗೆ ಇಟ್ಕೋಬಾರದು, ಹಿಂದಿನವರಿಗೆ ಇಟ್ಕೋಬೇಕು ಅಂತ ಹೇಳಿದ್ದೆ. ಅಂದ್ರೆ ವಸುದೇವತೆಗಳ ಕಾಲ ಅಂತನ್ನೋದು ಎಷ್ಟದನೋ ಅದರ ಎರಡರಷ್ಟು ಮುಂದೆ ರುದ್ರರ ಕಾಲ ಅಂತ ಹೇಳಿಕ್ ಬಂದಂಗದ. ವಾಕ್ಯ ನೋಡಿದ್ರೆ ಮುಂದೆ ರುದ್ರರ ಕಾಲ ಎಷ್ಟಪ್ಪ, ಹಿಂದಿನವ್ರಿಗಿಂತ 2 ಪಟ್ಟು ಅಂತ ಹಿಂಗದ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ರೌದ್ರ ದ್ವಿಗುಣೀಭೂತೋ ವಸುಕಾಲೋ ಯಾವಾನ್ ತಾವಾನ್ ಭವತಿ ದ್ವಿಸ್ತಾವತ್. ಹಂಗ ಅರ್ಥ ಮಾಡಬಾರ್ದು. ರುದ್ರರ ಕಾಲ ಏನದ ಅಲ್ಲ, ಅದು ದ್ವಿಗುಣೀಭೂತ. ಆ ರುದ್ರರ ಕಾಲವನ್ನ 2ರಷ್ಟು ಮಾಡಿದಾಗ ಏನು ಕಾಲ ಬರ್ತದೋ ಅದು ವಸುಕಾಲವಾಗಿದೆ ಅನ್ನೋ ಅರ್ಥದಲ್ಲಿ ದ್ವಿಸ್ತಾವತ್ ಅಂತ ಹೇಳಿದ್ದಾರೆ, 2ರಷ್ಟು ಅಂತ ಹೇಳ್ಯಾರ. ಹೊರತಾಗಿ ವಸುದೇವತೆಗಳ ಕಾಲಕ್ಕಿಂತ 2ರಷ್ಟು ಕಾಲ ಇವ್ರದ್ದು ಅಂತ ಅರ್ಥ ಮಾಡಬಾರದು. ಯಾಕ, ಹೆಂಗ್ ಹೇಳಿತ್ತು, ಬೆಳಿಗ್ಗೆ ನಾವು ಅವ್ರದ್ದು ವಸುಕಾಲ ಹೇಳೋ ಕಾಲಕ್ಕೆ 5:45ರಿಂದ ಸಾಯಂಕಾಲ 6:15 ತನಕ ಹೇಳಿದ್ವಿ. ಅದಾದ್ಮೇಲೆ 6:15ರಿಂದ 12:30 ತನಕ ರೌದ್ರ ಕಾಲ ಅಂತ ಹೇಳಿತ್ತು. ಈ ಕಾಲವನ್ನು ನೀವು ಹೊಂದಿಸ್ಬೇಕಾದ್ರೆ ರುದ್ರರ ಕಾಲವನ್ನ 2 ಪಟ್ಟು ಮಾಡಿದಾಗ ಮಾತ್ರ ಹೊಂದದೆ, ಹೊರತಾಗಿ ವಸುಕಾಲವನ್ನ 2 ಪಟ್ಟು ಮಾಡಿದಾಗ ರುದ್ರ ಕಾಲ ಹೊಂದುವುದೇ ಇಲ್ಲ. ಅದಕ್ಕಾಗಿ ಆಚಾರ್ಯ ಹೇಳಿದ್ರು, ರೌದ್ರ ದ್ವಿಗುಣೀಭೂತ. ಆ ರುದ್ರರ ಕಾಲವನ್ನ 2 ಪಟ್ಟಾಗಿ ಮಾಡಿದಾಗ, ರುದ್ರರ ಕಾಲವನ್ನು 2 ಪಟ್ಟಾಗಿ ಮಾಡಿದಾಗ ವಸುಕಾಲ ಯಾವಾನ್, ವಸುಕಾಲ ಎಷ್ಟಾಗ್ತದೋ ತಾವಾನ್ ಭವತಿ ಅಷ್ಟಾಗ್ತದ ಅನ್ನೋ ಅಭಿಪ್ರಾಯದಲ್ಲಿ ದ್ವಿಸ್ತಾವತ್ ಅಂತ ಅರ್ಥ ಹೇಳಬೇಕು ಅಂತ ವಿಗ್ರಹ ತಿಳಿಸಿ ಅರ್ಧ ಇತ್ಯರ್ಥ ಅಂತ ಬರೆದ್ಬಿಟ್ರು ವ್ಯಾಖ್ಯಾನವನ್ನ. ಅರ್ಧ ಕಾಲ ಅಂತ ಮಾಡ್ಕೊಳ್ರಿ. ಇನ್ನ ಬ್ರಾಹ್ಮಿ ಮುಹೂರ್ತೆ ಅಂತದ, ಬ್ರಾಹ್ಮ ಮುಹೂರ್ತ ಅಂತ ಹೇಳಿದ್ವಿ ನಾವು. ಏನ್ ಬ್ರಾಹ್ಮ ಮುಹೂರ್ತ, ಅದಕ್ಕೆ ಇತಿ ಉಷಃಕಾಲಸ್ಯ ಪ್ರಸಿದ್ಧೇ. ಬ್ರಾಹ್ಮಿ ಮುಹೂರ್ತ ಅಂದ್ರು ಉಷಃಕಾಲ ಅಂದ್ರು ಒಂದೇ ಅರ್ಥ, ಬೇರೆ ಅಲ್ಲ. ಆ ಕಾಲ ಬ್ರಹ್ಮದೇವರ, ಸರಸ್ವತೀ ದೇವಿಯ, ಋಜುಗಳ, ಶೇಷಗರುಡರ, ತತ್ಪತ್ನಿಯರ ಕಾಲವಾಗಿದೆ. ಬಹಳೊತ್ತಿಲ್ಲ ನೋಡಿದ್ರೆ 45 ನಿಮಿಷದ. ಆ 45 ನಿಮಿಷವು ಅವರ ಕಾಲವೆನಿಸಿದೆ, ಬಹಳ ಚಂದ ಇರ್ತದ ಆ ಕಾಲ ಅಂತ ತಿಳಿಸಿಕೊಡ್ಲಿಕ್ಕತ್ತಾರ. ನೋಡ್ರಿ, ರೌದ್ರ ಕಾಲ ಇತಿ ಪೂರ್ವರಾತ್ರಸ್ಯ ಪ್ರಸಿದ್ಧೇ. ನಾನು ಇದನ್ನ ಮೊದಲೇ ದಿವಸ ಹೇಳೀನಿ. ಪೂರ್ವರಾತ್ರಿಗೆ ರೌದ್ರ ಕಾಲ, ರುದ್ರಕಾಲ ಇದು ಸಂಚಾರ ಮಾಡೋ ಕಾಲ ಅಲ್ಲ ಅಂತ ನಾನು ನಿಷೇಧ ಮಾಡಿದ್ರೆ ಹೇಳಿದ್ದೆ. ಸಂಚಾರ ನಿಷೇಧ ಅಂತ ಈ ಶಬ್ದಕ್ಕೆ ಅರ್ಥ ಅಲ್ಲ, ರೌದ್ರ ಕಾಲ ಅನ್ನೋ ಅರ್ಥದಲ್ಲಿ ಮಾತ್ರ ಹೇಳಿದ್ದೇನೆ. ಇನ್ನ ಅಪರ್ರಾತ್ರಸ್ಯ ಸೌಮ್ಯ ಕಾಲತ್ವಾಚ್ಯ ತಸ್ಮಿನ್ ಕಾಲೇ ಶೀತ ಮುತ್ಪದ್ಯತೆ. ಇನ್ನ 3 ಅಪರ್ರಾತ್ರ, ಅಪರ್ರಾತ್ರ ಅಂದ್ರೆ ಅದು ತಣ್ಣಗಿರ್ತದ ಅಂತ ಹೇಳಿದ್ನಲ್ಲ ಮುಂದೆ, ಅದಕ್ಕೆ ಶೀತ ಮುತ್ಪದ್ಯತೆ. ಯಾಕ ಅಂದ್ರೆ ಮಾರುತ ಕಾಲತ್ವಾದ ವಾಯುಶ್ಚರಾತಿ, ಅದು ಸೌಮ್ಯ ಅಂದ್ರೆ ಚಂದ್ರ ಮತ್ತು ಮರುದೇವತೆಗಳು ಇರುವ ಕಾಲವಾದದ್ರಿಂದ ತಣ್ಣಗೆ ಗಾಳಿ ಬಿಡ್ತಿರ್ತದಂತ, ಶಾಂತ ಇರ್ತದ. ಮೊದಲೇ ಇದ್ದು ತಣ್ಣ ಗಾಳಿ ಬೇರೆ ಬರ್ತಿರ್ತದ ಅಂತ ಹೇಳಿದ್ದಾರೆ. ಇನ್ನ ಆಗ್ನೇಯ ಕಾಲತ್ವಾದೇವ ಅನ್ಹಿ ಸೈಕ ಘಟಿಕಂ ಹೋಮಕರ್ಮಾಣಿ ವಿಶೇಷತಃ ಪ್ರವರ್ತಂತೆ. ಅಗ್ನಿಗಳ ಕಾಲವೆನಿಸಿರುವಂತಹ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಏನಾಗ್ತದ, ಹೋಮಕರ್ಮಗಳು ವಿಶೇಷವಾಗಿ ನಡೆಯುತ್ತವೆ. ನಾನು ಇಲ್ಲಿದನ್ನೇ ನಿಮಗೆ ಮೊದಲೇ ತಿಳಿಸಿಬಿಟ್ಟಿದ್ದೆ ಅಷ್ಟು ವಿಷಯಗಳನ್ನ. ಸುಮ್ಮನೆ ವಾಕ್ಯವನ್ನು ಓದ್ಕೋತ ಹೊರಟಿದ್ದೇವೆ ಅಷ್ಟೇ ಕೆಲಸ. ಅಂತೂ ಏನಾಯಿತು ಅಂತಂದ್ರೆ, ಈ ಭಾಗವನ್ನ ಮಧುವಿದ್ಯೆಯನ್ನ ಓದ್ತಾ ಇರುವಾಗ ಅನೇಕ ಹೊಸ ವಿಚಾರಗಳನ್ನು ತಿಳಿದಂತೆ, ಕಳೆದ 2-3 ಪಾಠಗಳಲ್ಲಿ ನಾವು ತಿಳಿದ ಹೊಸ ವಿಚಾರವೇನು ಅಂತ ಕೇಳಿದ್ರೆ,
ಒಂದು ದಿನವನ್ನ 5 ಭಾಗಗಳನ್ನ ಮಾಡಿಕೊಂಡು ಆ 5 ಭಾಗವು ಎಷ್ಟು ಒಂದು ವ್ಯವಸ್ಥಿತ ವಿಭಾಗವಿದೆ ಅಂತ ಕೇಳಿದ್ರೆ 12 ಗಂಟೆ, 6 ಗಂಟೆ, 3 ಗಂಟೆ, 1.5 ಗಂಟೆ, 45 ನಿಮಿಷಗಳ 5 ಭಾಗಗಳು. ಸಾಮಾನ್ಯವಾಗಿ ನಮ್ಮಲ್ಲಿ 5 ಭಾಗ ಮಾಡ್ರಿ ಅಂತ ಹೇಳಿಬಿಟ್ರೆ 24 ಡಿವೈಡೆಡ್ ಬೈ 5 ಮಾಡಿಕೊಂಡು ಎಬಡಾ ತೆಬಡಾ ವಿಭಾಗ ಮಾಡ್ತಿರ್ತಾರೆ. ಹಂಗ ಮಾಡದೆ ಒಂದು ವ್ಯವಸ್ಥಿತವಾದ ವಿಭಾಗವನ್ನ ಮಾಡ್ತಾ 45 ನಿಮಿಷಗಳು ಅತ್ಯಂತ ಶ್ರೇಷ್ಠರಾದ ದೇವತೆಗಳಿರುವಂತಹದ್ದು. ಅದರ ಕೆಳಭಾಗದಲ್ಲಿ 1.5 ಗಂಟೆಗಳು ಚಂದ್ರ ಮತ್ತು ಮರುದ್ದೇವತೆಗಳು, 3 ಗಂಟೆಗಳ ಕಾಲ ಆದಿತ್ಯರು, 6 ಗಂಟೆಗಳ ಕಾಲ ರೌದ್ರರು, ಅದರ ಮುಂದೆ ಹೋದಂತೆ 12 ಗಂಟೆಗಳ ಕಾಲ ಅಗ್ನಿ ಮತ್ತು ವಸುದೇವತೆಗಳ ಕಾಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಈಗ ನಾನು ಹಿಂಬುರುಕಿ ಬಂದಿದ್ದೆ, ನೆನಪಿಟ್ಟುಕೊಳ್ರಿ, ಹಿಂದಿನಿಂದ ಬಂದೆ. 45 ನಿಮಿಷ, 1.5 ಗಂಟೆ, 3 ಗಂಟೆ, 6 ಗಂಟೆ, 12 ಗಂಟೆ ಅಂತ ಹೀಗೆ ಉಲ್ಟ ಬರ್ರಿ. ಏನು ಉಲ್ಟ ಬರಬೇಕು ಅಂದ್ರೆ 45 ನಿಮಿಷಗಳೇನಿವೆ ಎಲ್ಲ ಪ್ರಾತಃ ಕಾಲದಲ್ಲಿ ಇದು ಬ್ರಾಹ್ಮಿ ಮುಹೂರ್ತ. ಅಲ್ಲಿ ನೀವೇನು ಸತ್ಕರ್ಮಗಳನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತೀರೋ ಆ ಸತ್ಕರ್ಮಗಳೆಲ್ಲ ಆಗುವುದು ಮುಂದಿನ 12 ಗಂಟೆಯಲ್ಲಿ ಆಗ್ತದೆ. ಸತ್ಕರ್ಮಗಳೆಲ್ಲ ಯಾಕ? ಯಜ್ಞ, ದಾನ, ಸಂಧ್ಯಾ ವಂದನ, ದೇವ ಪೂಜಾದಿ ಕರ್ಮಗಳು ಎಲ್ಲವೂ ನೀವು ಹಗಲಲ್ಲೇ ಮಾಡಬೇಕೆ ಹೊರತಾಗಿ ರಾತ್ರಿಯಲ್ಲಿ ಮಾಡುವ ಹಾಗಿಲ್ಲ. ನನಗೀಗ ಮಧ್ಯರಾತ್ರಿ ಒಳ್ಳೆ ನಿದ್ದೆ ಹೋಗ್ಬಿಟ್ಟದ, ಎಚ್ಚರ ಆಗ್ಬಿಟ್ಟದ, ಏನ್ ಮಾಡೋದು, ಅದಕ್ಕೆ ನಾನು ಕುತ್ಕೊಂಡು ಇನ್ನ ಒಂದು ಹೋಮ ದೇವ್ರ ಪೂಜಾ ಮಾಡ್ತೀನಿ ಅಂತಂದ್ರೆ ಬರೋದಿಲ್ಲ, ಮಾಡಬಾರದು. ಅದು ಮಹಾ ಏನಂತ ಅಪರಾಧ, ಅಕ್ಷಮ್ಯ ಅಪರಾಧ. ಅದು ಅಂದ ಮೇಲೆ ನೀವು ಬೆಳಗಿನ 45 ನಿಮಿಷಗಳಲ್ಲಿ ಏನು ಸಂಕಲ್ಪವನ್ನ ಮಾಡ್ತೀರಿ, ಯಾವ ಸತ್ಕರ್ಮಗಳನ್ನ ಮಾಡಬೇಕು ಅಂತ ಇಚ್ಛೆ ಮಾಡ್ತೀರಿ, ಅದು ಮುಂದಿನ 12 ಗಂಟೆ ಒಳಗೆ ಚಂದಾಗಿ ನಡೀತಾ ಇರ್ತದೆ. ಆದ್ದರಿಂದ ಆ 45 ನಿಮಿಷಗಳು ಬ್ರಾಹ್ಮಿ ಮುಹೂರ್ತ. ಒಂದು ಪುರಾಣ ಹೇಳ್ತದೆ ಏನು ಅಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧರ್ಮ ಅರ್ಥವು ಅನುಚಿಂತೆಯೇ ಅಂತ ಹೇಳ್ತದೆ ಒಂದು ಪುರಾಣ ವಾಕ್ಯ. ಇವತ್ತಿನ ಧರ್ಮ ಕಾರ್ಯಗಳು ಮತ್ತು ಆರ್ಥಿಕ ಕೆಲಸಗಳೇನು ಎಂಬುದನ್ನ ಆ 45 ನಿಮಿಷಗಳಲ್ಲಿ ನಿರ್ಧಾರ ಮಾಡ್ಬೇಕಂತೆ ಬೆಳಗ್ಗೆ ಎದ್ದು. ಯಾಕಂದ್ರ ಆಗ ಬುದ್ಧಿ ಒಳ್ಳೆ ಕೆಲಸ ಮಾಡ್ತಿರ್ತಂತ. ಇವತ್ತು ಹಣದ ವ್ಯವಸ್ಥೆ ಏನು, ಎಷ್ಟೆಷ್ಟು ಏನೇನು ಭಾಗ ಮಾಡಬೇಕು, ಏನ್ ವ್ಯವಸ್ಥೆ ಮಾಡಬೇಕು ಅನ್ನೋದಾಗ್ಲಿ, ಅಥವಾ ಧಾರ್ಮಿಕವಾದ ಕೆಲಸವಾಗಲಿ, ಇನ್ನೇನ್ ಕೆಲಸಗಳವ ಎಂಬುದನ್ನ ಎಲ್ಲ ಆಗ ನೋಡ್ಕೊಂಡ್ರೆ ಇಡೀ ದಿವಸ ಆ ಕೆಲಸಗಳು ಚಂದ ಆಗ್ತದ ಅಂತ ಪುರಾಣ ವಾಕ್ಯ. ಸರಿ, ಅಂತೂ ಅದು ಏನು ಅಂದ್ರೆ 5 ಕಾಲಗಳನ್ನ ಮಾಡಿಕೊಟ್ಟು ವಿಶ್ವೇ ದೇವತೆಗಳು, ವಸುದೇವತೆಗಳು, ರುದ್ರರು, ಆದಿತ್ಯರು, ಆಮೇಲೆ ಮರುದ್ದೇವತೆಗಳು ಚಂದ್ರ, ಜೊತೆಗೆ ಸಾಧ್ಯ ದೇವತೆಗಳು ಅನ್ನುವಂತಹ 5 ಭಾಗ. ಈ 5 ಮಂದಿಯೂ ಕೂಡ ಮಧುವಿದ್ಯೆಯನ್ನ ಬಲ್ಲವರು, ಪ್ರಾಪ್ತ ಪದವಿಯರು, ಪ್ರಾಪ್ತವ್ಯ ಪದವಿಯರು, ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣಗಳೆಂಬ ರೂಪವನ್ನು ಉಪಾಸನಾ ಮಾಡಿಕೊಂಡು ಸಾಯುಜ್ಯವನ್ನ ಪಡೆಯುವಂಥವರು ಅನ್ನುವ ಅಂಶವನ್ನು ನಾವು ತಿಳಿದಿದ್ದೇವೆ. ಇದರ ಮುಂದೆ ಏನು ಹೊಸ ಅಂಶ ಪ್ರಾರಂಭ ಆಗ್ತಾ ಇದೆ. ಇಷ್ಟು ಮುಗಿದ ಮೇಲೆ ಹೊಸ ಅಂಶ ಏನು? ಅಹಹ ಸರ್ವಂ. 12 ಗಂಟೆಗಳು ಬೆಳಗ್ಗಿನ ಕಾಲವೆಲ್ಲ ವಸುದೇವತೆಗಳ ಕಾಲ ಅಂತ ಹೇಳ್ಬಿಟ್ರಿ, ರಾತ್ರಿ ಮಾತ್ರ ರುದ್ರದೇವರ ಕಾಲ ಹಿಂಗ ಅನ್ನೋದಾದ್ರೆ ಇದು ಸರಿ ಹೋಗಂಗಿಲ್ಲ. ಯಾಕ ಅಂತ ಒಂದು ಪ್ರಶ್ನೆ. ಏನಾಯ್ತು ಈಗ? ಎಲ್ಲಿಂದ ಶುರುವಾಯ್ತು ಹೊಸ ಅಂಶ? ಏನ್ ಶುರುವಾಯ್ತು? 5 ಭಾಗ ಮಾಡಿದ್ರಿ, ಸಂತೋಷ, ಒಪ್ಕೊಂಡ್ವಿ. ಆದರೆ ಹಗಲಿನಲ್ಲಿ ವಸುದೇವತೆಗಳಿಗೆ ಮಾತ್ರ ಕಾಲ, ರಾತ್ರಿಯಲ್ಲಿ ರುದ್ರದೇವರ ಕಾಲ. ಅವ್ರು ಯಾರು ಹಗಲಿಗೆ ಸಂಬಂಧವೇ ಇಲ್ಲ ಅಂತನ್ನೋ ಹಂಗೆ ಹೇಳ್ತಾ ಇದ್ದೀರಿ. ಹಂಗಾದ್ರ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ 3 ಯಜ್ಞಗಳವ. ಪ್ರಾತಃಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನಗಳು ಅಂತ ಹೇಳಿ. ಆಗ ವಸು, ರುದ್ರ, ಆದಿತ್ಯರು ದೇವತೆಗಳು ಅಂತ ಆ ಯಜ್ಞಕ್ಕೆ ಕರೆಸಿಕೊಳ್ತಾ ಇದ್ದಾರವರು. ಬೆಳಗಿನ ಯಜ್ಞಕ್ಕೆ ವಸುದೇವತೆಗಳು, ಮಾಧ್ಯಾಹ್ನದ ಯಜ್ಞಕ್ಕೆ ರುದ್ರರು, ಸಾಯಂ ಸವನಕ್ಕೆ ಆದಿತ್ಯರು ಅಂತ ಕರೆಸಿಕೊಳ್ತಾರೆ. ಹೀಗಿರುವಾಗ ಆ ಕಾಲದಲ್ಲಿ ಅವರು ನಿಯಾಮಕರೇ ಅಲ್ಲ, ಸ್ವಾಮಿಗಳೇ ಅಲ್ಲ ಅಂತಿರುವಾಗ, ಆ ಅಧಿಪತಿಗಳಲ್ಲ ಅಂದಾಗ ಅವರ ಹೆಸರಿನಲ್ಲಿ ಯಜ್ಞಗಳನ್ನು ಹೆಂಗೆ ಮಾಡೋದು? ಮತ್ತೆ ಈಗ ಅವರ ಆ ಕಾಲಕ್ಕೆ ಅವರು ಅಧಿಪತಿಗಳಾಗಿದ್ರೆ ಆ ಕಾಲದಲ್ಲಿ ಅವರ ಹೆಸರಿನಲ್ಲಿ ಯಜ್ಞ ಮಾಡುವುದು ಒಂದು ಯೋಗ್ಯ. ಅದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಉತ್ತರ ಕೊಡ್ತಾರೆ. ಅಹಹ ಸರ್ವಂ ವಸೂನಾಂತು ಪರೇಶಾಂ ರಾತ್ರಿರೇವಚ ಪ್ರದತ್ತ ವಿಷ್ಣುನಾ ಪೂರ್ವಂ ನಾಲನಿತ್ಯಬ್ರುವನ್ ಪರೇ. ಬಾ ಚಂದದ ಬಾ ಚಂದ ನೋಡ್ಕೊಳ್ರಿ. ಅಹಹ ಸರ್ವಂ ಸಂಪೂರ್ಣವಾದ ಹಗಲು. ಅಹಹ ಅಂದ್ರೆ ಹಗಲು. ಅಹ ಸರ್ವಂ ವಸೂನಾಂತು ಪರೇಶಾಂ ರಾತ್ರಿರೇವಚ. ಪರೇಶಾಂ ಅಂದ್ರೆ ರುದ್ರದೇವರು, ಅಂದ್ರೆ ಬೇರೆಯವರು, ಅವ್ರನ್ನ ಬಿಟ್ಟು ಉಳಿದವರು. ಪರೇಶಾಮನ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ ಅಲ್ಲ, ಮತ್ತ ಹಿಂದೆ ಬಂದವ್ರನ್ನ ಬಿಟ್ಟು ಉಳಿದವರು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೋಡ್ರಿ ಏನಾಯ್ತು, ಪರೇಶಾಂ ಅವರನ್ನ ಬಿಟ್ಟು ಉಳಿದವರು ಯಾರು? ರುದ್ರಾದಿಗಳು ಅವರು. ಅಂದ್ರೆ ಏನಾಯ್ತು? ರಾತ್ರಿರೇವ
ಆ ರಾತ್ರಿರೇವ ಚ ರಾತ್ರಿಯನ್ನು ವಿಶೇಷವಾಗಿ ಅವರಿಗೆ ಕೊಟ್ಟಿದ್ದ. ಪ್ರದತ್ತ ವಿಷ್ಣುನ ಪೂರ್ವಂ ಕೊಟ್ಟ ಮೇಲೆ ಮತ್ತ ಏನಾಯ್ತು ಈಗ ಮುಂದೆ? ವಸುದೇವತೆಗಳಿಂದ ಆಕ್ರಮಿಸಲ್ಪಡ್ತು ಇಡೀ ಹಗಲು. ಇಡೀ ಹಗಲು ವಸುದೇವತೆಗಳಿಂದ ಆಕ್ರಮಿಸಲ್ಪಟ್ಟಾಗ ಇವರನ್ನ ಮತ್ತೆ ಯಜ್ಞ ಮಾಡಬೇಕೋ ಬೇಡೋ? ರಾತ್ರಿಯಲ್ಲಿ ಅವ್ರು ಬಂದು ಕೂತ್ಕೊಂಡ್ರಲ್ಲ ಅಂದ್ರೆ ನ ಅಲಂ ಇತ್ಯಬ್ರುವನ್ ಪರೇ. ಆಗ ಆ ಏಕಾದಶ ರುದ್ರರು ಪರೇ ಉಳಿದವರು ಏನ್ ಮಾಡಿದ್ರು ಅಂದ್ರೆ ನ ಅಲಂ ನ ಅಲಂ, ಇದು ನಮಗೆ ಸಾಲೋದಿಲ್ಲ ಅಂತ ಹೇಳಿದ್ರು. ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು, ನೀ ಏನ್ ಕೊಟ್ಟಿಪ್ಪ ಈ ರಾತ್ರಿ 6 ಗಂಟೆ ನಮ್ಗೆ ಸಾಲಂಗಿಲ್ಲ, ನಮಗೆ ಹಗಲು ಹೊತ್ತಿನೊಳಗು ಬೇಕು ಅಂತ ವಿಷ್ಣುವಿನ ಜೊತೆಗೆ ಜಗಳ ಕಾಯ್ದ್ರು. ನೋಡ್ರಿ ಎಷ್ಟು ಸ್ವಾರಸ್ಯ. ಜಗಳ ಕಾಯ್ದ್ರು ಒಂದು ಶಬ್ದ ಇಲ್ಲ, ನಮಗೆ ಸಾಲಂಗಿಲ್ಲ ಅಂತ ಪರಮಾತ್ಮನ ಹತ್ರ ಹೇಳಿದ್ರು ಅಂತದ. ಅದರ ಅರ್ಥ ಏನು? ಜಗಳ ಕಾಯ್ದ್ರು ಅಂತೆ ಅರ್ಥ, ಮತ್ತೆ ಬೇರೆ ಏನದ ಇನ್ನ. ಅದಕ್ಕೆ ಹೇಳಿದ್ರು ನ ಅಲಂ ಇತ್ಯಬ್ರುವನ್, ನಂಗೆ ಸಾಲಂಗಿಲ್ಲಿವು ಅಂತ ಹೇಳಿದ್ರಂತ. ಏನ್ರಿ ಕೊಟ್ಟದ್ದು ತಗೊಂಡು ಸುರಕ್ಷಿತ ಕೂಡ್ಬೇಕು ಬ್ಯಾಡೋ? ಸಾಲಂಗಿಲ್ಲ, ಅದಾಗಂಗಿಲ್ಲ, ಇದಾಗಂಗಿಲ್ಲ ಅಂತ ಯಾಕೆ ಅನ್ಬೇಕು ಅಂತ ನಾವು ಕೇಳೋದಾದ್ರ, ಅಲ್ರಿ ಹೋಗ್ಲಿ ಬಿಡ್ರಿ ಹೆಂಗೋ ನಾವು ಕೇಳಿದ್ರೆ ಒಂದ್ ಅರ್ಥದ, ಸಾಲಂಗಿಲ್ಲ ಅಂತ ತಿಳ್ಕೊಂಡು ನೀವು ಹೇಳ್ತೀರಿ ಸರಿ ಅದ ಅಂದ್ರೆ ನಾವು ಹೇಳ್ಬೋದು ಸರಿ ಅದ. ಅವರು ದೇವತೆಗಳು, ಅವರು ರಾತ್ರಿ 6 ಗಂಟೆ ಕೊಟ್ಟರು ಸಾಕು ಅನ್ಬೇಕು, ಇವ್ರು 12 ಗಂಟೆ ಕೊಟ್ಟರು ಸಾಕು ಅನ್ಬೇಕು. ಹೋಗಿ ರುದ್ರರು ಮರುದೇವತೆಗಳು ಭಗವಂತನ ಮುಂದೆ ನಮ್ಮ ಸಾಲಂಗಿಲ್ಲಿದು ಅಂತ ತಿಳ್ಕೊಂಡು ಯಾಕೆ ಹೇಳ್ಬೇಕಾತು? ಸೊ ವಿಚಾರ ಮಾಡಿ ನೋಡ್ರಿ, ಒಂಚೂರು ಮಜಾ ಅದ ಇದಕ್ಕೆ. ಏನಂತ ತಿಳ್ಕೊಂಡು ಏನಂತಾರ, ಸಾಲಂಗಿಲ್ಲ ಅಂತ ಹೇಳಿದ್ರು. ಅವರು ದೇವತೆಗಳು, ಅವ್ರಿಗೇನ್ ಅಪೇಕ್ಷೆ ಇರ್ತದ ಅಂದ್ರೆ ಎಷ್ಟು ಹೆಚ್ಚು ಕಾಲವನ್ನು ನಮಗೆ ನಿಗದಿಪಡಿಸ್ತಾರೋ ಅಷ್ಟು ಬಹಳ ಒಳ್ಳೆಯದು ಅಂತ ಇರ್ತದೆ. ಯಾಕ ಅಂತಂದ್ರೆ ಅವರು ಯಾವ ಕಾಲವನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವುದಿಲ್ಲ, ನೆನಪಿಟ್ಟುಕೊಳ್ರಿ. ಯಾವ ಕಾಲವನ್ನು ಕೂಡ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವುದಿಲ್ಲ. ಅವರು ಎಲ್ಲಾ ಕಾಲವನ್ನು ಭಗವಂತನಿಗಾಗಿ ವಿನಿಯೋಗ ಮಾಡುವಂಥವರು. ಅವರಿಗೆ ಇಷ್ಟೇ ಕಾಲ ಕೊಟ್ರ ಸ್ವಾಮಿ ಈ ಕಾಲದಾಗ ನಾವ್ಯಾಕೆ ಸಾಧನ ಮಾಡ್ಲಿಕ್ಕೆ ಸಾಧ್ಯದ, ಇನ್ನೊಂಚೂರು ಕೊಡು ನಿಮ್ ಸೇವಾ ಮಾಡ್ತೀವಿ ಅಂತಾರ ಹೊರತಾಗಿ ಬೇರೆ ಏನು ಅನ್ನಂಗಿಲ್ಲ. ಅದಕ್ಕೆ ಅವ್ರು ಹೋಗಿ ಕೇಳ್ಕೊಂಡ್ರು ಪ್ರದತ್ತ ವಿಷ್ಣುನ ಪೂರ್ವಂ ನಾಲಮಿತ್ಯಬ್ರುವನ್ ಪರೇ, ಇಲ್ಲ ನಮಗಿದು ಸಾಲೋದಿಲ್ಲ, ಇನ್ನಿಷ್ಟು ಟೈಮ್ ಕೊಡು ಅಂತ ಕೇಳಿದ್ರು. ಸರಿ ಅದ. ಯಾಕ? ಅವ್ರು ಪ್ರತಿ ಕ್ಷಣವೂ ಕೂಡ ಯಜ್ಞದಲ್ಲಿ ಹಾಕಿದ ಆಹುತಿಗಳಿರಬಹುದು, ಅಥವಾ ಕಾಲದಲ್ಲಿರುವ ಕಾಲಾಂತರ್ಗತ ಭಗವಂತನ ಉಪಾಸನೆ ಇರಬಹುದು, ಮಧುವಿದ್ಯೆ ಇರಬಹುದು, ಎಲ್ಲವನ್ನೂ ಕೂಡ ಅವರು ಭಗವಂತನಿಗಾಗಿ ಮಾಡುವಂಥವ್ರು. ಸಾಲೋದಿಲ್ಲ. ನಮಗೆ 24 ತಾಸು ಕೊಟ್ಟರು ಹೆಂಗ ಕಳೆದು ಬಿಡ್ತೀವಿ ಅಂತ ಗೊತ್ತಾಗಂಗಿಲ್ಲ. ನಾವು ಕ್ಷಣರಿದ್ದೀವ್ರಿ. ನಮ್ಮ ಯೋಗ್ಯತಾ ಎಷ್ಟದ, ತಪಸ್ಸು ಎಷ್ಟದ ಅಂದ್ರೆ 24 ತಾಸು ಹಿಂಗ ಕಳೆದು ಬಿಡ್ತೀವಿ. ಮತ್ತೆ ತಿರುಗಿ ನೋಡ್ತೀವಿ ದೇವ್ರ ಕಡೆಗೆ, ಟೈಮ್ ಹೋತಲ್ಲೋ ಸ್ವಾಮಿ ಕೊಟ್ಟೇ ಇಲ್ಲ ಅಂತ ಕೇಳ್ತೀವಿ. ಮತ್ ನಾವು ಆ ಕ್ಷಣ ಇದ್ದೀವ್ರಿ. ನಾವು ನಮ್ ಶಾಣೆತನಕ್ಕೆ ಏನ್ ಕೇಳ್ಬೇಕು ಎಲ್ಲರ. ಆದ್ರಿಂದ 24 ಗಂಟೆಯೂ ಸಾಲಾಗಿಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾ, ಅಷ್ಟು ನಾಟಕ, ಅಷ್ಟು ಮತ್ತ ಮನರಂಜನೆಗಳು, ಅಷ್ಟು ಟೈಮ್ ಕಿಲ್ಲಿಂಗು, ಟೈಮ್ ಸ್ಪೆಂಡಿಂಗು ಅಲ್ಲ, ಟೈಮ್ ಕಿಲ್ಲಿಂಗು. ಆಶ್ಚರ್ಯ ಅನಿಸ್ತದ. ಸಮಯವನ್ನ ಚಂದ ಕೊಲ್ತೀವಿ, ಹಾಳು ಮಾಡೋದಲ್ಲ, ಕೊಲ್ಲೋ ಕೆಲಸ ನಮ್ದೆಲ್ಲ. ಅದಕ್ಕೆ ನಾಲಮಿತ್ಯುಬ್ರುವನ್ ಪರೇ ಪುನರ್ವಿಶೇಷತೋ ದತ್ತಂ ರುದ್ರಾಣಾಂ ಮರುತಾಂ ತಥಾ. ಪುನಃ ಮತ್ತೊಮ್ಮೆ ವಿಶೇಷವಾಗಿ ಕೊಡಲ್ಪಡ್ತು ರುದ್ರರಿಗೂ ಮರುದ್ದರಿಗೂ. ಏನ್ ಕೊಡ್ತು ಅಂದ್ರೆ ಮುಂದಿನ ವಾಕ್ಯ, ಮಾಧ್ಯಂ ದಿನಂ ತೃತೀಯಂಚಾಪ್ಯಾದಿತ್ಯಾನಾಂ ಪ್ರದತ್ತವಾನ್ ವಿಶ್ವೇಶಾಪಿ ದೇವಾನಾಂ ಸಾಮಾನ್ಯಾದ್ವಸುನಾಮಃ. ಮಾಧ್ಯಂ ಸವನ, ಮಾಧ್ಯಂ ದಿನ ಸವನ ಹಾಗೂ ಸಾಯಂ ಸವನಗಳನ್ನ ಬೇರೆ ಬೇರೆಯವರಿಗೆ ಹಂಚಿಕೊಟ್ರು. ಅಂದ್ರೆ ವಸು, ರುದ್ರ, ಆದಿತ್ಯ, ಮರುದೇವತೆಗಳಿಗೆ, ವಿಶ್ವೇ ದೇವತೆಗಳಿಗೆ ಹಂಚಿಕೊಟ್ಬಿಟ್ರು. ಯಾರ್ಯಾರೋ ಎಲ್ಲೆಲ್ಲೋ ಬರ್ತಾರ, ಅವೆಲ್ಲ ಹೋಗದಾಗ ಬರ್ತಾರೆ, ಇವತ್ತು ಯಾಕ ಅಲ್ರಿ. ಮತ್ತು ನೀವು ಹಂಗ ಅಂದ್ಬಿಟ್ರೆ ಮತ್ತು ವಸುದೇವತೆಗಳಿಗೆ ಕಾಲ ಅಂತಂದದ್ದು ಏನರ್ಥದಕ್ಕ ಅಂದ್ರೆ ಸಾಮಾನ್ಯಾದ್ ವಸುನಾಮಃ. ವಸುನಾಂ ವಸುದೇವತೆಗಳಿಗೆ ಅದೇ ವಸೂನಾಮ ಆಗ್ಬೇಕದು ಪ್ರಾಯಶಃ ಪಾಠ. ಸಾಮಾನ್ಯಾದ್ ವಸೂನಾಮಃ ಅಂತ ಆಗ್ಬೇಕು. ಅದು ಹಸ್ತವನ್ನ ಇಟ್ಟುಕೊಂಡದ್ದು ಬೇರೆ ಇನ್ಯಾವುದೋ ಕಾರಣಕ್ಕೆ ಇಟ್ಕೊಂಡಾರ, ಇರ್ಲಿ. ಸಾಮಾನ್ಯಾದ್ ವಸೂನಾಮಃ ಅಂತ ಆಗಬೇಕದು. ನೋಡ್ಕೊಳ್ರಿ. ವಸುದೇವತೆಗಳಿಗೆ ಸಾಮಾನ್ಯಾಭಿಪ್ರಾಯದಲ್ಲಿ ಸಂಪೂರ್ಣವಾದ ದಿನ ವಸುದೇವತೆಗಳಿಗೆ ಅಂತದ.
ವಿಶೇಷಾಭಿಪ್ರಾಯದಲ್ಲಿ ಮಾಧ್ಯಂದಿನ ಸವನ ಸಾಯಂ ಸವನಗಳು ಮತ್ತೆ ರುದ್ರರಿಗೂ ಆದಿತ್ಯರಿಗೂ ಉಂಟು ಅಂತ ತಿಳಿಸಿದ್ದ. ಮತ್ತೆ ಹಾಗಾದ್ರೆ ನೀವು ವಿಭಾಗ ಮಾಡಿದ್ದೇನ್ ಬಂತು? ವಿಭಾಗ ಮಾಡಿದ್ದೇನ್ ಬಂತು ನಿಮ್ದು ಅಂದ್ರೆ ಉತ್ತರ ಕೊಡ್ತಾರೆ. ಸರ್ವಸ್ಯ ಅಧಿಪತಿರ್ ಬ್ರಹ್ಮ ರುದ್ರಾದ್ಯಾಸ್ತು ದ್ವಯೋರ್ದ್ವಯೋ ವಸವಸ್ತ್ವನ್ನ ಏವೇಶ ಸಾಮಾನ್ಯಾನ್ನ ವಿಶೇಷತಃ. ನಿನ್ನೆ ಹೇಳಿದ್ದೆ ನಾನು, ಸರ್ವಸ್ಯಾಧಿಪತಿರ್ ಬ್ರಹ್ಮ, ಬ್ರಹ್ಮದೇವರೇನಾಗ್ಯಾರ ಸರ್ವಸ್ಯ ಅಧಿಪತಿ, ಎಲ್ಲದಕ್ಕೂ ಬ್ರಹ್ಮದೇವರ ಅಧಿಪತಿಗಳಾಗಿದ್ರೂ ಕೂಡ ರುದ್ರಾದ್ಯಾಸ್ತು ದ್ವಯೋದ್ವಯೋ, ರುದ್ರಾದಿಗಳೇನಾಗ್ಯಾರ ಎರಡಕ್ಕೆರಡಕ್ಕ ಅಂದ್ರೆ ಹಗಲಿಗೆ ಮತ್ತು ರಾತ್ರಿ ಭಾಗಕ್ಕ. ಈಗೇನು ಅವ್ರ ಮಧ್ಯಂದಿನ ಸಮನ ಬರ್ತದಲ್ಲ ಅದಕ್ಕೂ ಮತ್ತು ರಾತ್ರಿ ಕಾಲಕ್ಕೂ ಎರಡಕ್ಕೂ ರುದ್ರಾದಿಗಳಿಗೆ ಅದೇನು ರುದ್ರಾದ್ಯಾಸ್ತು ದ್ವಯೋರ್ದ್ವಯೋ, ಅದೇ ರೀತಿಯಾಗಿ ಆದಿತ್ಯರಿಗೂ ಮತ್ತು ಮರುದೇವತೆಗಳಿಗೂ ಇವರೆಲ್ಲರಿಗೂ ಕೂಡ ಎರಡೆರಡು ಟೈಮ್ ಕೊಟ್ಟಿದ್ದಾರೆ. ಎರಡೆರಡು ಟೈಮ್ ಅಂದ್ರೆ ಏನಾಯ್ತು ಈಗ ವ್ಯವಸ್ಥೆ? ಬ್ರಹ್ಮದೇವರು ಸಂಪೂರ್ಣವಾದ ಹಗಲಿಗೆ ಅಧಿಪತಿಗಳು, ಅವ್ರಿಗೇನು ಸಮಸ್ಯೆ ಇಲ್ಲ. ರುದ್ರದೇವರಿಗೆ ಮಾಧ್ಯಂದಿನ ಸವನವೂ ಹೌದು, ರಾತ್ರಿ ಕಾಲವೂ ಹೌದು. ಮಾಧ್ಯಂದಿನ ಸವನ ಮಾಡುವಂತಹ ಎಷ್ಟು ಸಮಯವಿದೆಯೋ ಅಷ್ಟು ಸಮಯ ಮತ್ತು ರಾತ್ರಿಯ 6 ಗಂಟೆಗಳು ಕಾಲ. ಅದಾದ್ಮೇಲೆ ಸಾಯಂಕಾಲದಲ್ಲಿ ಆದಿತ್ಯರೇನು ಯಜ್ಞಕ್ಕೆ ಬರ್ತಾರೆ ಸಾಯಂ ಸವನಕ್ಕೆ, ಅಷ್ಟು ಕಾಲ, ಹಾಗೂ ರಾತ್ರಿಯ 3 ಗಂಟೆ ಕಾಲ. ಅದಾದ ಮೇಲೆ ಮತ್ತೆ ಇನ್ಯಾರು ಯಜ್ಞದಲ್ಲಿ ಬರ್ತಾರಲ್ಲ ಅವರಿಗೆ ಮರುದೇವತೆಗಳಿಗೂ ಚಂದ್ರನಿಗೂ ಅಷ್ಟು ಕಾಲಗಳನ್ನು ಹೇಳಿದ್ದಾರೆ. ತಿಳ್ಕೊಳ್ರಿ. ಸರ್ವಸ್ಯಾಧಿಪತಿರ್ ಬ್ರಹ್ಮ ರುದ್ರಾದ್ಯಾಸ್ತು ದ್ವಯೋರ್ದ್ವಯೋ ವಸವಸ್ತು ಅನ್ನ ಏವೇಶ ಸಾಮಾನ್ಯಾನ್ನ ವಿಶೇಷತಃ. ವಸುದೇವತೆಗಳನ್ನ ಸಾಮಾನ್ಯವಾಗಿ ಹಗಲಿನ ಅಭಿಮಾನಿಗಳು ಅಂತ ಕರೆಯೋದು, ಅವರೇ ಅಲ್ಲ ಅಂತ ತಿಳಿಬೇಡ್ರಿ. ಸರಿ. ಮಾಧ್ಯಂದಿನೇ ತೃತೀಯೇ ಚ ರುದ್ರಾದೇ ರಾಜ್ಯಮಿಷ್ಯತೆ. ಮಾಧ್ಯಂದಿನ ಸವನ ಸಾಯಂ ಸವನದಲ್ಲಿ ರುದ್ರಾದಿಗಳಿಗೆ ರಾಜ್ಯಂ ಇಷ್ಯತೆ, ಅವರದೇ ಅದು ಆಡಳಿತ ಮಾಧ್ಯಂದಿನ ಸವನಕ್ಕೆ. ಅಲ್ರಿ ಮತ್ತು ವಸುದೇವತೆಗಳ ಕಥೆ ಏನು? ತದ್ಭೃತ್ಯತ್ವಾತ್ ವಸೂನಾಂತು ಪ್ರಾತಃ ಕಾಲೇ ವಿಶೇಷತಃ. ತದ್ಭೃತ್ಯತ್ವಾತ್, ಏನು ಭೃತ್ಯತ್ವಾತ್? ರುದ್ರದೇವರ ಸೇವಕರಾದದರಿಂದ ವಸುದೇವತೆಗಳಿಗೆ ಮೊದಲಾದವರಿಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂಗದ ಅದು. ಹೆಂಗ್ ತಿಳ್ಕೋಬೇಕು? ಕಾಲ ಪ್ರಾರಂಭ ಆದ ಕೂಡಲೇ, ಪ್ರಾತಃ ಕಾಲ ಪ್ರಾರಂಭ ಆಯ್ತು. ಪ್ರಾರಂಭ ಆದ ಕೂಡಲೇ ಪ್ರಾರಂಭವಾದ ಕೂಡಲೇ ವಸುದೇವತೆಗಳಿಗೆ ಮೊದಲು ಯಜ್ಞ, ಅದಾದ ಮೇಲೆ ರುದ್ರದೇವರಿಗೆ ಯಜ್ಞ, ಅದಾದ ಮೇಲೆ ಆದಿತ್ಯರಿಗೆ ಯಜ್ಞ. ಇರ್ಲಿ, ಇಲ್ಲೇನು ಹೇಳ್ಬೇಕಾಗ್ಯದ? ತದ್ಭೃತ್ಯತ್ವಾತ್, ಹಿಂದೆ ಹೇಳಲಾದ ರುದ್ರದೇವರ ಸೇವಕರಾದದ್ದರಿಂದ ಯಾರು ವಸುದೇವತೆಗಳು ಅವರಿಗೂ ಪ್ರಾತಃ ಕಾಲದಲ್ಲಿದೆ ಅಂತ. ಅಲ್ಲಿ ಲಾಭ ಏನಾಯಿತು ಅಂದ್ರೆ, ಈಗ ಒಂದು ಮಠ ಬರ್ತಾ ಇದೆ ಅಂತ ಇಟ್ಟುಕೊಳ್ರಿ. ಮಠ ಬರುವಾಗ ಸ್ವಾಮಿಗಳು ಬರೋಕ್ಕಿಂತ ಮೊದಲು ಕೆಲವರು ಶಿಷ್ಯರು ದಿವಾನರು ಒಳಗೆ ಪ್ರವೇಶ ಮಾಡ್ತಾರೆ. ಅನಂತರದಲ್ಲಿ ಸ್ವಾಮಿಗಳು ಬರ್ತಾರೆ. ಅವರು ಒಳಗೆ ಬಂದವ್ರು ನಾವು ಹೆಂಗೆ ಬರ್ರಿ ಅಂತ ಕರೆದು ಆಮೇಲೆ ಸ್ವಾಮಿಗಳನ್ನು ಕರಿತೀವೋ ಹಂಗ ವಸುದೇವತೆಗಳು ರುದ್ರರ ಭೃತ್ಯರಾದದ್ದರಿಂದ ಅವರನ್ನ ಮೊದಲು ಹೋಮಿಸಿ ಅನಂತರದಲ್ಲಿ ಅವರ ಸ್ವಾಮಿಗಳಾಗಿರುವಂತಹ ರುದ್ರಾದಿಗಳನ್ನ ನಾವು ಹೋಮಿಸುತ್ತೇವೆ. ಅವರಿಗೆ ಆ ಭಾಗ ಇದೆ ಅಂತ ತಿಳ್ಕೊಳ್ಬೇಕು. ತದ್ಭೃತ್ಯತ್ವಾತ್ ವಸೂನಾಂತು ಪ್ರಾತಃ ಕಾಲೇ ವಿಶೇಷತಃ ತತ್ರಾಪಿ ವಾಯುವಧೀನತ್ವಂ ಅಜ್ಞಾದೀನಾಂ ಪ್ರಕೀರ್ತಿತಂ. ಅಲ್ಲೂ ಸಹಿತೇಕ ವಾಯು ಅನ್ನೋ ಶಬ್ದಕ್ಕೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ ಮಾಡಿಕೊಳ್ಬೇಕು. ಬರ್ಕೊಳ್ರಿ, ವಾಯು ಶಬ್ದಕ್ಕೆ ಬ್ರಹ್ಮ ಅಂತ ಬರ್ಕೊಳ್ರಿ. ಯಾಕಂದ್ರೆ ವಿದೇಶಿ ತೀರ್ಥ ಶ್ರೀಪಾದ ಹಂಗೆ ಬರದಾರ. ವಾಯು ಶಬ್ದೇನ ಬ್ರಹ್ಮ ವಿವಕ್ಷಿತ ಅಂತ ಹೇಳ. ವಾಯು ಶಬ್ದದಿಂದ ಬ್ರಹ್ಮನ್ ತಗೊಳ್ಬೇಕು ಅಂತ ಬರದಾರ. ಆಯ್ತಾ? ಸರಿ. ಮುಂದ ಅಜ್ಞಾದೀನಾಂ ಪ್ರಕೀರ್ತಿತಂ, ಆ ಬ್ರಹ್ಮದೇವರ ಅಧಿಪತಿಗಳೇ ಆಗಿದ್ದಾರೆ ಎಲ್ಲರೂ ಕೂಡ. ಸರಿ, ಏನ್ ಮಾಡಿದಂಗಾಯ್ತು ಈಗ ಅಂತಂದ್ರೆ, ಉಪನಿಷತ್ತು ಛಾಂದೋಗ್ಯ ಉಪನಿಷತ್ತು ಮಧುವಿದ್ಯೆಯಲ್ಲಿ ಹೇಳುವಾಗ ಹಗಲಿನ ಭಾಗಕ್ಕೆ ವಸುದೇವತೆಗಳು ಅಂತ ಹೇಳ್ಬಿಟ್ರೆ, ಮಾಧ್ಯಾಹ್ನ ಸವನದಲ್ಲಿ ರುದ್ರದೇವರನ್ನು ಸಾಯಂ ಸವನದಲ್ಲಿ ಆದಿತ್ಯರನ್ನು ಉಪಾಸನೆ ಮಾಡುವುದು ತಪ್ಪಾಗುವುದಿಲ್ವೇ ಅಂತ ಕೇಳಿದ್ದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣ ಉದಾಹರಣೆ ಮಾಡ್ತಾರ. ಇಲ್ಲ, ಆ ದೇವತೆಗಳು ಹೋಗಿ ಭಗವಂತನ ಹತ್ರ ಪ್ರಾರ್ಥಿಸಿಕೊಂಡು ನಮಗೆ ಕೊಟ್ಟ ಕಾಲ ಸಾಲುವುದಿಲ್ಲ, ಬೇರೆ ಕಾಲವನ್ನು ಕೊಡಬೇಕು ಅಂತ ಹೇಳಿದಾಗ ಮಾಧ್ಯಾಹ್ನ ಕಾಲವನ್ನು ರಾತ್ರಿ ಕಾಲವನ್ನು ಸಾಯಂಕಾಲವನ್ನು ಅಪರಾತ್ರಿ ಕಾಲವನ್ನು ಕೂಡ ಆಯಾ ದೇವತೆಗಳಿಗೆ ಅಲಾಟ್ ಮಾಡಿದ. ಯಾಕೆ ಮಾಡಿದ ಹಾಗೆ ಅಂತ ಕೇಳಿದ್ರೆ, ಆ ದೇವತೆಗಳು ಭಗವದಾರಾಧನೆಯಲ್ಲಿ ದೀಕ್ಷಾಬದ್ಧರಾದದ್ರಿಂದ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದಾರೆ. ಇಡೀ ಸಂಪೂರ್ಣವಾದ 24 ಗಂಟೆಗೂ ಬ್ರಹ್ಮದೇವರ ಅಧಿಪತಿಗಳಾಗಿದ್ರೂ ಕೂಡ ಆಯಾ ದೇವತೆಗಳಿಗೆ ಅಷ್ಟಷ್ಟು ಭಾಗಗಳು, ಮಾಧ್ಯಾಹ್ನ ಭಾಗ ರಾತ್ರಿ ಭಾಗ, ಸಾಯಂ ಭಾಗ ಅಪರಾತ್ರಿ ಭಾಗ, ಹಿಂಗ ಅಷ್ಟಷ್ಟೇ ಭಾಗಗಳವ. ಉಳಿದವರಿಗೆ ಇಲ್ಲ, ಉಳಿದ ಭಾಗಕ್ಕೆ ಅವ್ರ ಸಂಬಂಧ ಇಲ್ಲ. ಮತ್ತೆ ಹಂಗಾರ
ವಸುದೇವತೆಗಳಿಗೆ 12 ಗಂಟೆ ಏನು ಹೇಳಿದ್ದು ಹೆಂಗ ಅಂದ್ರೆ ಯಜಮಾನ ಇರ್ಲಿ ಇರದೇ ಇರ್ಲಿ ಸೇವಕರು ಮಾತ್ರ ಸೇವಾ ಮಾಡ್ಕೋತ ಇರ್ಲೇಬೇಕಾಗ್ತದೆ. ಅವರೆಲ್ಲಿ ಹೋಗ್ಬೇಕು? ಈಗ ಮನಿಯೊಳಗೆ ನಾ ಇದ್ದೀನಿ, ವಾಚ್ಮನ್ ಇದ್ದಾನ, ನಾ ಊರಿಗೆ ಹೋಗಿ ನಿಂತುಕೊಂಡು ವಾಚ್ಮನ್ ಕಿಲಿ ಹಾಕೊಂಡು ಹೋಗಿ ಬರ್ತೇನೆ ಅವಂಗ ಸಾಹೇಬ್ರ ಇಲ್ಲ ನಾ ಏನ್ ಮಾಡ್ಲಿಕ್ಕೆ ಕಿಲಿಕ್ಕೆ ಹೋಗ್ಬಿಡ್ತೀನಿ ಅಂತಂದ್ರೆ ನೀ ಇದ್ರು ಇಲ್ಲದೆ ಇದ್ರು ಮನಿ ಕಾಯೋ ಕೆಲಸನೇ ಅವಂಗ. ಹಂಗ ಅವ 12 ಗಂಟೆ ಒಳಗ ರುದ್ರ ಆದಿತ್ಯರು ಯಜ್ಞ ಆ ಸಮಯವನ್ನ ಇದ್ರೂ ಅವ್ರು ಇಲ್ಲದೆ ಇದ್ರು ಕೂಡ ಇವ್ರು ಮಾಡ್ಲೇಬೇಕು. ಯಾಕಂದ್ರೆ ಭೃತ್ಯತ್ವ ಸೇವಕರಾದದ್ದರಿಂದ ಅನ್ನುವಂತಹ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೊನೆಯ ವಾಕ್ಯ ಏನಂತಾರ ನೋಡ್ರಿ. ಇನ್ನ ಏವಂ ಪೃಥಿವ್ಯಾಂ ರುದ್ರಾಣಾಂ ಅಂತರಿಕ್ಷಂ ಪ್ರಕೀರ್ತಿತಂ ಮರುತಾಂಚ ದ್ವಿಲೋಕೇಶ ಆದಿತ್ಯ ಪರಿಕೀರ್ತಿತಾ ಸರ್ವೇಷಾಮಧಿಪೋ ಬ್ರಹ್ಮ ಯುವಾಧೀಶಸ್ತು ಮಾರುತಃ ತ್ರಿಲೋಕಾಧಿಪತಿಶ್ಚೇಂದ್ರಸ್ತೇಷಾಮಪ್ಯಧಿಪೋ ಹರಿಃ ಇತಿ ಚ. ಈಗ ಲೋಕಗಳನ್ನು ಹೇಳಿಕೊಳ್ರಿ. ಈಗ ಪೃಥಿವ್ಯಾಂ ಹೇಗೆ ಪ್ರಾತಃಸವನದಲ್ಲಿ ಸರಿ ನೋಡ್ರಿ, ಪ್ರಾತಃಸವನದಲ್ಲಿ ವಸುದೇವತೆಗಳಿದ್ದಾರೋ ಹಾಗೆ ಪೃಥಿವಿಯಲ್ಲಿ ವಸುದೇವತೆಗಳಿದ್ದಾರೆ. ರುದ್ರಾಣಾಂ ಅಂತರಿಕ್ಷಂ ಪ್ರಕೀರ್ತಿತಂ, ರುದ್ರರಿಗೆ ಏನಾಗಿದೆ ಅಂತ ಕೇಳಿದ್ರೆ ಅಂತರಿಕ್ಷವನ್ನು ಹೇಳ್ತಕ್ಕಂಥದ್ದಾಗೆ ಇದೆ. ಆಮೇಲೆ ಮುಂದ ಇಬ್ರು ಸೇರ್ಸ್ಕೋಬೇಕಲ್ಲಿ. ಯಾರನ್ನಿಬ್ರು ಸೇರ್ಸ್ಕೋಬೇಕು? ರುದ್ರಾಣಾಂ ಅಂತರಿಕ್ಷಂ ಪ್ರಕೀರ್ತಿತಂ ಮರುತಾಂಚ, ಮರುದೇವತೆಗಳು ಹಾಗೂ ರುದ್ರರು ಅಂತರಿಕ್ಷದಲ್ಲಿ ಇರ್ತಾರೆ ಅಂತ ಇಟ್ಕೋಬೇಕು. ನೋಡ್ರಿ, ಅಂದ್ರೆ ಹೆಂಗ್ ಸರಿಯಾದ ವ್ಯವಸ್ಥೆ ಅದ ಅಂದ್ರೆ ಪ್ರಾತಃ ಕಾಲದಲ್ಲಿ ಮಾಡುವಂತಹ ಪ್ರಾತಃಸವನಕ್ಕೆ ವಸುದೇವತೆಗಳು ಅಧಿಪತಿಗಳಾಗ್ಯಾರ, ಅವರು ಭೂಲೋಕಕ್ಕೆ ಅಧಿಪತಿಗಳಾಗ್ಯಾರ. ಮಧ್ಯಾಹ್ನ ಮಾಡುವಂತಹ ಯಜ್ಞಕ್ಕೆ ಅಧಿಪತಿಗಳಾದವರು ಯಾರು? ರುದ್ರರು, ಅವರ ಅಂತರಿಕ್ಷಕ್ಕಾಗ್ಯಾರ. ಜೊತೆಗೆ ಮರುದೇವತೆಗಳಾಗಿದ್ದಾರೆ. ದ್ವಿಲೋಕೇಶ, ಅದು ದ್ವಿಲೋಕೇಶ ತಪ್ಪಾಗಿದೆ ಅಂತ ಅನಿಸ್ತದೆ, ದ್ವಿಲೋಕೇಶ ಆಗ್ಬೇಕು ಅನಿಸ್ತದೆ. ಸರಿ ದ್ವಿಲೋಕೇಶ ಯಾವುದು? ಅದೇ ದ್ವಿ ಏನು ಎರಡು ಲೋಕಲ್ಲಿ ಏನಿದೆ, ಎರಡು ಎಲ್ಲೋಕ್ ಬರ್ಬೇಕು. ದ್ವಿಲೋಕೇಶ ಅಂದ್ರೆ ತಪ್ಪಾಗಿದೆ, ದ್ಯುಲೋಕೇಶ ಅಂತ ಆಗಬೇಕು. ದ್ಯು ಅದು ಸ್ವರ್ಗಕ್ಕೆ ಅಧಿಪತಿಗಳಾಗಿದ್ದಾರೆ ಆದಿತ್ಯರು ಅಂತ ಆಗ್ಬೇಕದು. ತಪ್ಪಾಗಿದೆ ನನ್ನ ಲೆಕ್ಕದಲ್ಲಿ. ಅಲ್ಲ ರೀ, ಅಂತರಿಕ್ಷ ಮುಗಿದದೀಗ. ಅಂತರಿಕ್ಷ ಮುಗಿದ ಮೇಲೆ ದ್ವಿಲೋಕೇಶ ಅಲ್ಲ, ದ್ಯುಲೋಕೇಶ ಆಗ್ಬೇಕು. ದ್ವಿ ಬದ್ಲಿ ದ್ಯು ಮಾಡ್ಕೋಬೇಕು, ಅದನ್ನ ಮಾಡಿಕೊಳ್ರಿ, ಅದನ್ನ ಅಷ್ಟೇ ಕೆಲಸ. ಅದು ಇಲ್ಲ, ನಮ್ಮಲ್ಲಿ ದಕ್ಕ ವತ್ ಮಾಡಿಬಿಟ್ರ ಪುಣ್ಯಾತ್ಮರು, ದಕ್ಕ ಹಂಗಾಗ್ಯದ. ದ್ಯುಲೋಕೇಶ ಆಗ್ಬೇಕು. ಆಮೇಲೆ ಬ್ರಹ್ಮ ಆದ್ಮೇಲೆ ಯುವಾಧೀಶ ಅಲ್ಲದು, ಅಲ್ಲೊಂದು ಯು ತೆಗೆದು ಮತ್ತು ದ್ಯು ಮಾಡ್ಬೇಕು. ಅದಕ್ಕೊಂದು ಎರಡೂ ಕಡೆಗೆ ಏನ್ ಸಮಸ್ಯೆ ಇಲ್ಲ, ವಾಯುದೇವರು ಅಲ್ಲೂ ಅಧಿಪತಿಗಳಾಗಿರೋ ಅಂತ ಹೇಳ್ಬೇಕಾಗಿದೆ. ಆಯ್ತು, ಮುಂದೆ ನೋಡ್ರಿ. ಮರುತಾಂಚ ಅಂದ್ರೆ ಪೃಥ್ವಿಗೆ ವಸುದೇವತೆಗಳು, ಅಂತರಿಕ್ಷಕ್ಕೆ ರುದ್ರರು ಹಾಗೂ ಮರುದೇವತೆಗಳು, ದ್ಯು ಅಂದ್ರೆ ಸ್ವರ್ಗಕ್ಕೆ ಆದಿತ್ಯರು, ಸರ್ವೇಶಾಂ ಅಧಿಪೋ ಬ್ರಹ್ಮ ಎಲ್ಲ ಲೋಕಗಳಿಗೂ ಬ್ರಹ್ಮದೇವರ ಅಧಿಪತಿಗಳು, ಮತ್ತ ದ್ಯುವಾಧೀಶಸ್ತು ಮಾರುತಃ ಸ್ವರ್ಗಕ್ಕೆ ಅಧಿಪತಿಗಳಾಗಿದ್ದಾರೆ ವಾಯುದೇವರು ಅಂತ ಮತ್ತೊಂದು ಸರ್ತಿ. ಏನ್ ಸಮಸ್ಯೆ ಇಲ್ಲ, ಆದಿತ್ಯರಿದ್ರು ವಾಯುದೇವರಾಗ್ಲಿಕ್ಕೆ ಬಂದೇ ಬರ್ತದೆ, ಏನ್ ಬರಬಾರದು ಅಂತಿಲ್ಲ, ಏನಿಲ್ಲ. ಯಾಕಂದ್ರೆ ಅವರೇ ಒಂದ್ಸಲ ಸ್ವರ್ಗವನ್ನ ಆಳಿದವರು ಇದ್ದೇ ಇದ್ದಾರೆ, ವಾಯುದೇವರಾಗ್ತಾರೆ. ತ್ರಿಲೋಕಾಧಿಪತಿಶ್ಚ ಇಂದ್ರ, ಇಂದ್ರದೇವರಿಗೆ ಭೂಭುವ ಸ್ವಹ ಎಂಬ 3 ಲೋಕದ ಆಧಿಪತ್ಯದ. ತೇಷಾಮಪ್ಯಧಿಪೋ ಹರಿಹಿ, ಅವರಿಗಿಂತಲೂ ಮೇಲಿದ್ದವನು ಯಾರು ಅಂದ್ರೆ ಪರಮಾತ್ಮ. ಸರಿ, ಸ್ವರಾಜ್ಯಂ ಭೋಗ ಸ್ವರಂಜನ ಅದನ್ನು ಬರೆದಿದ್ದಾರೆ. ಅಲ್ಲಿ ಒಂದು ಶಬ್ದದ ಸ್ವರಾಜ್ಯಂ ಅಂತ ತಿಳ್ಕೊಂಡು, ಅಂದ್ರೆ ಈ ದೇವತೆಗಳ ರಾಜ್ಯ ಅಂತ. ಈ ದೇವತೆಗಳ ರಾಜ್ಯ ಅಂದ್ರೆ ಏನು? ಆ ದೇವತೆಗಳು ಅನುಭವಿಸುವ ಕಾಲ, ಅನುಭವಿಸುವ ದೇಶ ಅಂತ ಅರ್ಥ. ಅದ ಹೆಂಗ್ ಬಂತು ಸ್ವರಾಜ್ಯಂ ಅನ್ನೋ ಶಬ್ದಕ್ಕೆ ಅಂದ್ರೆ ಸ್ವರಾಜ್ಯಂ ಭೋಗ ಸ್ವರಂಜನ, ತನ್ನನ್ನ ರಂಜಿಸುತ್ತದೆ, ಆದ್ರಿಂದ ಅದಕ್ಕೆ ಸ್ವರಾಜ್ಯ ಅಂತ ಕರೀಬೇಕು. ತನ್ನನ್ನು ರಂಜಿಸುವುದು, ಈ ದೇಶ ಈ ಕಾಲಗಳು ತನಗೆ ಸುಖಪ್ರದವಾದದ್ರಿಂದ ಅದಕ್ಕೆ ಸ್ವರಾಜ್ಯ ಅಂತ ಕರೀಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಮಂತ್ರದಲ್ಲಿ ಬಂದ ಸ್ವರಾಜ್ಯ ಶಬ್ದದ ವಿವರಣೆ ಏನು ಅಂದ್ರೆ ಅವರು ಆಡಳಿತ ನಡೆಸುವ ಕಾಲ, ಅವರು ಭೋಗಿಸುವ ಕಾಲ ಅಂತ ಇಷ್ಟು ಅರ್ಥ. ಸರಿ, ಮುಂದಿಂದು ಪರಭಾಷ್ಯದ ವಿವರಣೆ ನಿರಾಕರಣೆಗಳು ಅಂತೂ ನಾಳೆ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.